ಸ್ಕೂಲ್ ಮಾಸ್ಟರ್ನ ಮಗನಾಗಿ ಹುಟ್ಟಿ ಚೆನ್ನಾಗಿ ಓದಿ ಲೈಫಲ್ಲಿ ಸೆಟಲ್ ಆದಮೇಲೆ ಕೂಡ ತನ್ನ ಆಸೆಗಳಿಗೋಸ್ಕರ ಮತ್ತೆ ತನ್ನ ಜೀವನವನ್ನ ಹಾಳು ಮಾಡಿಕೊಂಡು ಅನೇಕ ಅವಮಾನಗಳನ್ನು ಎದುರಿಸಿ ಕೊನೆಗೂ ತನ್ನ ಕನಸನ್ನ ನನಸು ಮಾಡಿಕೊಂಡಂತಹ ನಟ ಅಂದ್ರೆ ಅದು ಡಾಲಿ ಧನಂಜಯ್ ಅವರು. ಕೈ ತುಂಬಾ ಸಂಬಳ ಸಿಗ್ತಾ ಇತ್ತು, ಆದ್ರೆ ಆ ಕೆಲಸವನ್ನೇ ಬಿಟ್ಟು ಬರೀ 50 ರೂಪಾಯಿಗೋಸ್ಕರ ಕೈಚಾಚಿ ಅದೆಷ್ಟು ಕಹಿ ಘಟನೆಗಳನ್ನ ಅನುಭವಿಸಿ ಒಬ್ಬ ಹೀರೋ ಆಗೋಕೆ ಅವರು ಪಟ್ಟಂತಹ ಪಾಡು ಹೇಗಿತ್ತು ಅನ್ನೋದನ್ನ ಇವತ್ತು ನಿಮ್ ಜೊತೆ ಹಂಚ್ಕೋತೀವಿ. ಧನಂಜಯ್ ಅವರು 1986ರಲ್ಲಿ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನಲ್ಲಿ ಹುಟ್ಟಿದ್ರು. ಅಂದ್ರೆ ಈಗ ಡಾಲಿ ಧನಂಜಯ್ ಅವರಿಗೆ 38 ವರ್ಷ ವಯಸ್ಸು. ಇವರ ತಂದೆಯವರು ಸ್ಕೂಲ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು. ಬಾಲ್ಯದಲ್ಲಿ ಡಾಲಿ ಧನಂಜಯ್ ಅವರು ಅವರ ತಂದೆಯ ಜೊತೆ ಅವರ ಊರಿನಲ್ಲಿ ನಡೀತಾ ಇದ್ದಂತಹ ನಾಟಕಗಳಲ್ಲಿ ಪಾತ್ರ ಮಾಡ್ತಾ ಇದ್ರಂತೆ. ಚಿಕ್ಕ ವಯಸ್ಸಿನಿಂದಲೂ ಕೂಡ ನಾನು ಹೀರೋ ಆಗ್ತೀನಿ ಅಂತ ಊರೆಲ್ಲ ಹೇಳ್ಕೊಂಡು ಓಡಾಡ್ತಾ ಇದ್ರಂತೆ. ಹಾಗಂತ ಓದೋದ್ರಲ್ಲೇನು ಇವರು ಕಡಿಮೆ ಇರಲಿಲ್ಲ. ಅವರು ತಮ್ಮ ಓದಿನಲ್ಲಿ ಎಲ್ಲರಿಗಿಂತ ಮುಂದೆ ಇರ್ತಾ ಇದ್ರಂತೆ. ಅದಕ್ಕೆ ಸಾಕ್ಷಿ ಎಂಬಂತೆ 10ನೇ ಕ್ಲಾಸ್ನಲ್ಲಿ ಇಡೀ ಹಾಸನ ಜಿಲ್ಲೆಗೆ ಅವರು ಟಾಪರ್ ಆಗಿದ್ರು. ನಂತರ ಅವರು ಎಂಜಿನಿಯರಿಂಗ್ ಅನ್ನ ಮುಗಿಸಿದ್ರು. ಎಂಜಿನಿಯರಿಂಗ್ ನಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸಿದ್ರಿಂದ ಇವರಿಗೆ ಇನ್ಫೋಸಿಸ್ ನಲ್ಲಿ ಕೆಲಸ ಕೂಡ ಸಿಗುತ್ತೆ. ಆ ಕೆಲಸದಿಂದ ಅವರಿಗೆ ಒಳ್ಳೆ ಸಂಬಳ ಕೂಡ ಸಿಗ್ತಾ ಇತ್ತು. ಆದ್ರೆ ಅವರು ಚಿಕ್ಕ ವಯಸ್ಸಿನಿಂದ ಕಂಡಂತಹ ಕನಸು ಅವರನ್ನ ಸುಮ್ಮನೆ ಕುತ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಹೀಗೆ 1 ವರ್ಷದ ನಂತರ ತಮ್ಮ ಮನೆಯವರಿಗೂ ಸಹ ತಿಳಿಸದೆ ತಮ್ಮ ಇನ್ಫೋಸಿಸ್ ಕೆಲಸಕ್ಕೆ ರಿಸೈನ್ ಮಾಡಿ ತನ್ನ ಕನಸಿನ ಹಿಂದೆ ಹೋಗ್ತಾರೆ. ನಂತರ ಅವರು ಅನೇಕ ನಾಟಕಗಳಲ್ಲಿ ಪಾತ್ರ ಮಾಡ್ತಾ ಜೀವನವನ್ನ ಸಾಗಿಸ್ತಾ ಇರ್ತಾರೆ. ಹಾಗೆ ಮೈಸೂರಿನ ಕಾರ್ಯಕ್ರಮ ಒಂದರಲ್ಲಿ ಸೈನಿಕ ಪಾತ್ರದಲ್ಲಿ ಇವರು ಕಾಣಿಸ್ಕೋತಾರೆ. ಆ ಪಾತ್ರ ಮಾಡಿದ್ದಕ್ಕೆ ಅವರಿಗೆ ಸಿಕ್ಕಿದ್ದು ಬರೀ 1 ಟೀ ಹಾಗೇನೆ 50 ರೂಪಾಯಿಯಷ್ಟು ಹಣ ಮಾತ್ರ. ಅದು ಡಾಲಿ ಧನಂಜಯ್ ಅವರ ಮೊದಲ ದುಡಿಮೆಯಾಗಿತ್ತು. ಹೀಗೆ ಒಂದು ಬಾರಿ ಧನಂಜಯ್ ಅವರಿಗೆ ನಿರ್ದೇಶಕ ಗುರುಪ್ರಸಾದ್ ಅವರ ಪರಿಚಯ ಆಗುತ್ತೆ. ಗುರುಪ್ರಸಾದ್ ಅವರ ಹತ್ರ ಕೆಲಸ ಕೂಡ ಮಾಡ್ತಾರೆ. ಆಗ ಡಾಲಿ ಧನಂಜಯ್ ರಂತಹ ಪ್ರತಿಭೆಯನ್ನ ಗುರುತಿಸಿ ತಮ್ಮ ಡೈರೆಕ್ಟರ್ ಸ್ಪೆಷಲ್ ಚಿತ್ರದಲ್ಲಿ ನಾಯಕ ನಟನಾಗಿ ಪಾತ್ರ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅದರ ನಂತರ ರಾಟೆ ಎಂಬ ಸಿನಿಮಾವನ್ನ ತೆಗಿತಾರೆ. ಈ ಸಿನಿಮಾದ ಶೂಟಿಂಗ್ ವೇಳೆ ಕಾಡಿನಲ್ಲಿ ಅವರ ಕಾಲಿಗೆ ಗಾಯ ಆಗುತ್ತೆ. ವಾರ ಪೂರ್ತಿ ಮಳೆಯಲ್ಲಿಯೇ ಶೂಟಿಂಗ್ ಮಾಡ್ತಾರೆ. ಅದರಿಂದ ಅವರಿಗೆ ಜ್ವರ ಕೂಡ ಬರುತ್ತೆ. ಅದೇನೇ ಆದ್ರೂ ಶೂಟಿಂಗ್ ಮಾತ್ರ ನಿಲ್ಲಬಾರದು ಅಂತ ಶೂಟಿಂಗ್ ಅನ್ನ ಮುಗಿಸಿ ಸಿನಿಮಾವನ್ನ ಬಿಡುಗಡೆ ಮಾಡ್ತಾರೆ. ಹೀಗೆ ಒಂದಲ್ಲ ಎರಡಲ್ಲ ಅನೇಕ ಸಿನಿಮಾಗಳನ್ನ ತೆಗಿತಾ ಹೋಗ್ತಾರೆ. ಇವರ ಒಂದೊಂದು ಸಿನಿಮಾ ಕೂಡ ಬೇರೆ ಬೇರೆ ರೀತಿಯಲ್ಲೇ ಇದ್ರೂ ಕೂಡ ಪ್ರತಿಯೊಂದು ಸಿನಿಮಾಗಳು ಸೋಲ್ತಾ ಹೋಗ್ತವೆ. ಅದರ ಜೊತೆಗೆ ಒಂದು ಸಾರಿ ಅವರು ತಮ್ಮ ಸಿನಿಮಾಗೆ ಮ್ಯೂಸಿಕ್ ಮಾಡೋದಕ್ಕೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅವರ ಮನೆಗೆ ಹೋದಾಗ ಅವರು ಡಾಲಿ ಧನಂಜಯ್ ಅವರಿಗೆ ಅವಮಾನ ಮಾಡಿ ಕಳಿಸ್ತಾರೆ. ಆ ಅವಮಾನವನ್ನ ಸಹಿಸಿಕೊಂಡು ಕಣ್ಣೀರ್ ಹಾಕ್ತಾ ಹೊರಬರ್ತಾರೆ ಡಾಲಿ ಧನಂಜಯ್. ಅವರ ಎಲ್ಲ ಸಿನಿಮಾಗಳು ಸೋತು ಹೋಗ್ತಾ ಇರೋದ್ರಿಂದ ಇವನನ್ನ ಹಾಕೊಂಡು ಸಿನಿಮಾ ಮಾಡಿದ್ರೆ ಆ ಸಿನಿಮಾ ನೋಡೋದಕ್ಕೆ ಜನರು ಬರೋದೇ ಇಲ್ಲ ಅಂತ ತುಂಬಾ ಜನ ಡೈರೆಕ್ಟರ್ಗಳು ಪ್ರೊಡ್ಯೂಸರ್ಸ್ಗಳು ಅವಮಾನ ಮಾಡ್ತಾರೆ. ಆ ಅವಮಾನವನ್ನ ಸಹಿಸ್ಕೊಳ್ತಾ ಸಿನಿಮಾ ರಂಗದಲ್ಲಿ ನಾನೇನು ಅಂತ ಸಾಧಿಸಿ ತೋರಿಸ್ತೀನಿ ಅನ್ನುವಂತಹ ದೃಢ ನಿರ್ಧಾರವನ್ನ ಮಾಡ್ತಾರೆ. ಆ ಸಮಯ ಕೂಡ ಹತ್ತಿರ ಬರುತ್ತೆ. ಶಿವರಾಜ್ ಕುಮಾರ್ ಅವರ ಟಗರು ಎಂಬ ಸಿನಿಮಾದಲ್ಲಿ ಪಾತ್ರ ಮಾಡ್ತಾರೆ. ಆ ಸಿನಿಮಾ ಥಿಯೇಟರ್ನಲ್ಲಿ ಹೇಗೆ ಓಡ್ತಾ ಇದೆ ಅಂತ ನೋಡೋದಕ್ಕೆ ಧನಂಜಯ್ ಅವರು ಊರ್ವಶಿ ಥಿಯೇಟರ್ಗೆ ಹೋಗ್ತಾರೆ. ಜನಗಳು ಆ ಸಿನಿಮಾದಲ್ಲಾದ್ರೂ ನನ್ನನ್ನ ಒಪ್ಕೋತಾರ ಅಂತ ಟಗರು ಸಿನಿಮಾದಲ್ಲಿ ಒಪ್ಕೋತಾರ ಅನ್ನುವಂತಹ ಗೊಂದಲದಲ್ಲಿರ್ತಾರೆ. ಆದ್ರೆ ಅವರು ಆ ಥಿಯೇಟರ್ನಿಂದ ಹೊರಗಡೆ ಬರೋ ಅಷ್ಟರಲ್ಲಿ ಅಪಾರ ಸಂಖ್ಯೆಯಲ್ಲಿ ಜನಗಳು ಡಾಲಿ ಡಾಲಿ ಅಂತ ಕೂಗ್ತಾ ಇರ್ತಾರೆ. ಧನಂಜಯ್ ಅವರಿಗೆ ಹಾರ ಹಾಕಿ ಸಂಭ್ರಮಿಸ್ತಾ ಇರ್ತಾರೆ. ಆದ್ರೆ ಆ ಸಮಯದಲ್ಲಿ ಇವರ ವಿಲನ್ ಪಾತ್ರ ಮಾಡಿ ಕೇವಲ ಯುವಕರಿಗಷ್ಟೇ ಒಬ್ಬ ಉತ್ತಮ ನಟ ಅಂತ ಪರಿಚಯ ಆಗಿದ್ರು. ಆದ್ರೆ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೇಕು ಅಂದಾಗ ನಾನು ಅವರಿಗೆ ಇಷ್ಟ ಆಗ್ತಾ ಇರ್ಲಿಲ್ಲ ಅಂತ ರತ್ನನ್ ಪ್ರಪಂಚ ಹಾಗೇನೆ ಬಡವ ರಾಸ್ಕಲ್ ಎಂಬ ಸಿನಿಮಾಗಳನ್ನ ಮಾಡಿ ಫ್ಯಾಮಿಲಿಗಳಿಗೂ ಸಹ ಹತ್ರ ಹಾಕ್ತಾರೆ. ಸತತ ಸೋಲುಗಳಿಂದ ಸೋತು ಹೋಗಿದ್ದ ಧನಂಜಯ್ ಅವರಿಗೆ ಟಗರು ಸಿನಿಮಾದ ಡಾಲಿ ಪಾತ್ರ ಮರುಜೀವವನ್ನ ತಂದುಕೊಡುತ್ತೆ. ಮೊದಲು ಬರೀ ಧನಂಜಯ್ ಆಗಿದ್ದಂತಹ ಇವರು ಟಗರು ಸಿನಿಮಾದ ಮೂಲಕ ಡಾಲಿಯಾಗಿ ಬದಲಾಗ್ತಾರೆ.
ಅವರ ಟಗರು ಸಿನಿಮಾದ ಪಾತ್ರಕ್ಕಾಗಿ ಸೈಮಾ ಅವಾರ್ಡ್ ಹಾಗೂ ಫಿಲ್ಮ್ಫೇರ್ ಅವಾರ್ಡ್ಗಳು ಸಹ ಸಿಗುತ್ತೆ. ಇವರು ಕೇವಲ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಅಷ್ಟೇ ಅಲ್ಲದೆ ಬೇರೆ ಭಾಷೆಯ ಸಿನಿಮಾಗಳಲ್ಲೂ ಸಹ ನಟಿಸ್ತಾ ತಮ್ಮ ಅಭಿಮಾನಿ ಬಳಗವನ್ನ ಎಲ್ಲೆಡೆ ಹೆಚ್ಚಿಸಿಕೊಳ್ತಾ ಇದ್ದಾರೆ. ಅವರು ಕಷ್ಟಪಟ್ಟು ಮಾಡಿದಂತಹ ಪ್ರತಿಯೊಂದು ಸಿನಿಮಾಗಳು ಸೋತಿದ್ರೂ ಸಹ ಸೋಲುಗಳಿಗೆ ಹೆದರದೆ ತಮ್ಮ ಸತತ ಪ್ರಯತ್ನದಿಂದ ಪರಿಶ್ರಮದಿಂದ ಮುಂದೆ ಸಾಗಿದ್ರೆ ಗೆಲುವು ಅನ್ನೋದು ಕಟ್ಟಿಟ್ಟ ಬುತ್ತಿ ಅನ್ನೋದಕ್ಕೆ ಡಾಲಿ ಧನಂಜಯ್ ಅವರೇ ಉತ್ತಮ ಉದಾಹರಣೆ. ಅಂದೊಂದಿನ ಇವನನ್ನ ಹಾಕೊಂಡು ಸಿನಿಮಾ ಮಾಡಿದ್ರೆ ಇವನ ಮುಖ ನೋಡಿ ಜನಗಳು ಸಿನಿಮಾ ನೋಡೋದಕ್ಕೆ ಬರೋಲ್ಲ ಅಂತ ಅವಮಾನಕ್ಕೆ ಒಳಗಾದ ಧನಂಜಯ್ ಅವರು ಇಂದು ಒಬ್ಬ ದೊಡ್ಡ ಸ್ಟಾರ್ ನಟನಾಗಿ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನ ಹೊಂದಿದ್ದಾರೆ. ಇದೇ ಅಲ್ವಾ ನಿಜವಾದ ಸಾಧನೆ ಅಂದ್ರೆ. ಧನಂಜಯ್ ಅವರು ತಮ್ಮ ಕನಸಿನ ಬಗ್ಗೆ ಯೋಚನೆ ಮಾಡಿಲ್ಲ ಅಂದಿದ್ರೆ ಇವತ್ತು ಒಬ್ಬ ಇಂಜಿನಿಯರ್ ಆಗಿಯೇ ಉಳಿದು ಹೋಗ್ತಾ ಇದ್ರು. ಆದರೆ ತನ್ನ ಕನಸನ್ನ ಅಷ್ಟು ಸುಲಭವಾಗಿ ಮರಿಬಾರದು ಅನ್ನುವಂತಹ ಕಾರಣಕ್ಕೆ ಕೈತುಂಬ ಸಂಬಳ ಸಿಗ್ತಾ ಇದ್ದಂತಹ ಕೆಲಸವನ್ನ ಬಿಟ್ಟು ಕಷ್ಟಗಳ ಸರಮಾಲೆಯನ್ನ ಅನುಭವಿಸಿ ಅನೇಕರ ಹತ್ತಿರ ಅವಮಾನಕ್ಕೆ ಒಳಗಾಗಿ ಕೊನೆಗೂ ನಾನೊಬ್ಬ ಹೀರೋ ಆಗಬೇಕು ಅನ್ನುವಂಥ ಆಸೆಯನ್ನ ನನಸು ಮಾಡಿಕೊಂಡ್ರು. ಇನ್ನು ಡಾಲಿ ಧನಂಜಯ್ ಅವರು ನಟಿಸಿದಂತಹ ಸಿನಿಮಾಗಳಲ್ಲಿ ನಿಮಗೆ ಯಾವ ಸಿನಿಮಾ ತುಂಬಾ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.